ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವಾಗಿನ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಪ್ರಕಾರ ಇವಾಗ ತ್ರಿವಿಕ್ರಮ್, ಹನುಮಂತು ಹಾಗೂ ರಜತ್ ಅವರು ಇವ್ರು 3 ಜನ ಬಿಗ್ ಬಾಸ್ ಮನೆ ಉಳ್ಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಿಂದ ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರ ಬಂದಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗೆ. ಇನ್ನು ಈ ವಿಡಿಯೋ ಹಾಕಿ 15 ನಿಮಿಷದೊಳಗೆ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ ಯಾರು ವಿನ್ನರ್ ಅಂತೇಳಿ. ಅದನ್ನು ಹಾಕ್ತೀನಿ. ತುಂಬ ಜನ ಕೇಳ್ತಿದ್ದೆ ಯಾರು ವಿನ್ನರ್ ಅಂತ ಕೇಳ್ತಿದ್ದಾರೆ. ಈ ವಿಡಿಯೋ ಹಾಕಿ ಒಂದು 20 ನಿಮಿಷ ಇಲ್ಲ 25 ನಿಮಿಷದೊಳಗೆ ಯಾರು ವಿನ್ನರ್ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು. ಅದಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆ ಫಿನಾಲೆ ಅಂತೂ ರಂಗೇರಿದೆ ಅಂತಲೇ ಹೇಳ್ಬೋದು. ಡ್ಯಾನ್ಸ್ಗಳನ್ನು ಕೂಡಿರ್ಬೋದು, ಹಾಡು ತಮಾಷೆ ಎಲ್ಲ. ಆಕಾಶದಲ್ಲಿ ನೀ ದೀಪವಾದ ಸಾಂಗ್ ಕೂಡ ಇವಾಗ ಅದನ್ನೇ ಒಂದು ಹೆವಿಯಾಗಿ ತೋರಿಸಿದ್ರು ಅಂತ ಹೇಳ್ಬೋದು, ವಿಟಿಯಾಗಿ ತೋರಿಸಿದ್ರು ಅಂತ ಹೇಳ್ಬೋದು ಬಿಗ್ ಬಾಸ್. ಅದು ಹೀಗಿತ್ತು. ಅದಲ್ಲದೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ನಿನ್ನೆ ನೋಡಿರ್ಬೋದು, ಶನಿವಾರ ಸಂಚಿಕೆಯಲ್ಲಿ ಟಾಪ್ 6ನಲ್ಲಿ ಇದ್ದಂಥ ಭವ್ಯಗೌಡರು 64 ಲಕ್ಷಷ್ಟು ಓಟ್ ಪಡ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದು 5th ಪ್ಲೇಸ್ನಾಗ ಯಾರು ಹೊರಗಡೆ ಬಂದಿದ್ದಾರೆ ಅಂತಂದರೆ ಅದು ಬಂದು ಮಂಜಣ್ಣ ಅವರು ಹೊರಗಡೆ ಬಂದಿದ್ದಾರೆ. ಹಾಗೆ 4th ಪ್ಲೇಸ್ನಲ್ಲಿ ಬಂದು ಮೋಕ್ಷದವರು ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ನಿನ್ನೆಯಿಂದ. ಅದಲ್ಲದೆ ಮೋಕ್ಷದವರು ಎಲ್ಲರೂ ಟಾಪ್ನಲ್ಲಿ ಬರ್ತಾರೆ, ಈ ಸಲ ಹೆಣ್ಣುಲಿನೇ ಗೆಲ್ಲೋದು ಅಂತಲೇ ಹೇಳ್ತು, ಶೇರಿನೇ ಗೆಲ್ಲೋದು ಅಂತ ಹೇಳ್ತಿದ್ರು. ಈಗಾಗಲೇ ಮೋಕ್ಷದವರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ 20 ಲಕ್ಷ ಯಾರು ಮುಟ್ಲಿಲ್ಲ ಅಂತಲೂ ಹೇಳ್ಬೋದು. ಅದಲ್ಲದೆ నేను ಬಿಗ್ ಬಾಸ್ ಮನೆಗಿರೋದು ಇಬ್ಬರೇ, ಅದು ಬಂದು ಯಾರು ಇಬ್ಬರು. ಇವಾಗ ಯಾರು ಅಂತಾರೆ ಸೆಕೆಂಡ್ ರನ್ನರ್ ಅಪ್ ಆಗಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರೆ ಅಂದ್ರೆ ನೋಡೋದಾದರೆ ಅದು ಬಂದು ಈಗ ಸೆಕೆಂಡ್ ರನ್ನರ್ ಅಪ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ 50 ಡೇಸ್ ಆದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇತಿಹಾಸ ಸೃಷ್ಟಿಸಿದ್ರು ಅಂತ ಹೇಳ್ಬೋದು ರಜತ್ ಅವರು. ನಿಜ ಹೇಳ್ಬೇಕು, ರಜತ್ ಅವರು ಅಂತೂ ವೆರಿ ವೆಲ್ ಡನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಟ ಆಡಿದ್ರು ಅವ್ರ ಆಟನ. ನೀವು ನೋಡಿರ್ಬೋದು, ಅವರು 50 ಡೇಸ್ ಆದಮೇಲೆ ಇಷ್ಟು ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 1ರಿಂದ 11 ಮಟ್ಟ ವೈಲ್ಡ್ ಕಾರ್ಡ್ ಯಾವ ಕಂಟೆಸ್ಟೆಂಟ್ ಯಾರು ಸತನು ಇದುವರೆಗೂ ಫೈನಲಿಂದ ತಲುಪಿಲ್ಲ ಅಂತ ಹೇಳ್ಬೋದು. ಆದರೆ ರಜತ್ ಅವ್ರದ್ದು ಇದೊಂದು ರೆಕಾರ್ಡ್ ಅಂತ ಹೇಳ್ಬೋದು. ಮುಂದಿನ ಸೀಸನ್ ಈ ರೆಕಾರ್ಡ್ ಯಾರು ಬೀಟ್ ಮಾಡ್ತಾರೆ ಅಂತ ನೋಡ್ಬೋದು. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು 50 ಡೇಸ್ ಅಂದರೆ ಅರ್ಧ ಮುಗ್ದಾದ್ಮೇಲೆ ಎಂಟ್ರಿ ಕೊಟ್ಟು ಅದು ಟಾಪ್ 3 ಬರೋದಂತ ತಮಾಷೆ ಮಾತಲ್ಲ. ಯಾಕಂದರೆ ಫಸ್ಟಿಂದ ಆಡ್ಕೊಂಡು ಬಂದವರೆ ಅಲ್ಲಿ ಮಟ್ಟ ಬಂದಿಲ್ಲ ಅಂತ ಹೇಳ್ಬೋದು. ಅದು ರಜತ್ ಅವ್ರು ಬಂದಿರೋದು ತುಂಬಾ ಖುಷಿ ಅಂತ ಹೇಳ್ಬೋದು. ಅದಂತೂ ತಮಾಷೆ ಮಾತು ಅಲ್ಲೇ ಅಲ್ಲ. ಯಾಕಂದರೆ ಎಲ್ಲ ಇದ್ದಿದ್ದಲ್ಲಿ ಘಟಾನುಘಟಿಗಳ ಮಧ್ಯೆ ಅವರು ಹೋರಾಡಿ ಇದು ಮಾಡಿ ಟಾಪ್ 3 ಅಂದರೆ ಸಾಮಾನ್ಯ ಮಾತಲ್ಲ. ರಜತ್ ಅವ್ರು ಟಾಪ್ 3 ಪಟ್ಟವನ್ನು ಏರಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಅದಲ್ಲದೆ ವಿನ್ನರ್ ಯಾರು ಅನ್ನೋದು ಇನ್ನೂ ಅರ್ಧ ಗಂಟೆ ಒಳಗೆ ನಮಗೆ ಹೇಳ್ತೀನಿ, 25 ನಿಮಿಷದೊಳಗೆ ಅಪ್ಡೇಟ್ ಕೊಡ್ತೀನಿ ನಾನು. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.